ಹರ್ಷಿತಾ ನಿಮ್ಮ ಅಪ್ಪಾಜಿ, ನೀನು ಈ ಯಜ್ಞವಲ್ಕ ಸ್ಕೂಲ್ಗೆ ರ್ಯಾಂಕ್ ಸ್ಟೂಡೆಂಟ್ ಆಗಿ ಬೆಳಿಬೇಕು. ಈ ಸ್ಟೇಟ್ಗೆ ನಂಬರ್ 1 ಈ ಬೋರ್ಡ್ ಎಕ್ಸಾಮಲ್ಲಿ ಯಜ್ಞವಲ್ಕ ಸ್ಕೂಲ್ಗೆ ನೀನೊಂದು ಸ್ಥಾನಮಾನ ತಂದು ಕೂಡ ಲೆವೆಲ್ಗೆ ಓದಬೇಕು. ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ನಮಗೆ ಎಷ್ಟೇ ಕಷ್ಟಗಳಿದ್ರು ನಮ್ಮ ಕಷ್ಟ ನಿನಗೆ ತೋರಿಸ್ಕೊಂಡಂಗೆ ನಾವು ನಿನಗೆ ಎಲ್ಲ ಥರದ್ದು ಸಹಾಯ ಕೊಡ್ತಾ ಇದ್ವಿ. ಆದರೂ ನೀನು ಈ ಸ್ಕೂಲಿಗೆ ಒಂದು ಹೆಸರು ತರಬೇಕು. ನಿನ್ನ ಮೇಲೆ ಇಟ್ಟಿರೋಂಥ ತಂದೆ ತಾಯಿಗಳಿಗೆ ಒಂದು ಗೌರವ ತರಬೇಕು. ನಿನಗೆ ವಿದ್ಯಾಭ್ಯಾಸ ಕಲಿಸಿರೋಂಥ ಗುರುಗಳಿಗೆ ಒಂದು ಸ್ಥಾನಮಾನ ಸಿಗಬೇಕು. ಈ ಸ್ಕೂಲಿಗೆ ನಿಂದೆ ಆದಂಥದ್ದೊಂದು ಕೊಡುಗೆ ಇರ್ಬೇಕು. ಆ ಮಟ್ಟಕ್ಕೆ ಓದಬೇಕು. ಮುಂದೆ SSLC ನಿಂದು ಒಂದು ಭವಿಷ್ಯ. ಇದು SSLC ನೀನು ಎಷ್ಟು ಹೆಚ್ಚಿನದಾಗಿ ನಂಬರ್ ತೆಗಿತೀಯ, ಮುಂದಿನ ದಾರಿದೀಪವಾಗಕ್ಕೆ ಅದೊಂದು ನಿನಗೊಂದು ಅನುಕೂಲ. ಹೆಚ್ಚಿನದಾಗಿ ನೀನು ಚೆನ್ನಾಗಿ ಓದ್ಬೇಕಂಬ ನಮ್ಮ ಆಸೆ. ಅರ್ಚಿತಾ ನಿಮ್ಮ ತಾಯಿ ಮಾತಾಡ್ತಿರೋದು. ನಾವು ನಿನ್ನ ಉದ್ದೇಶನೇ ನಮಗೇನು ಚೆನ್ನಾಗಿ ಓದಬೇಕು, ಚೆನ್ನಾಗಿರ್ಬೇಕು, ನೀನು ಮುಂದೆ ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು, ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ನಾವು ಕಷ್ಟಪಡ್ತಾ ಇದ್ದೀವಿ. ನಾವೇನು ಮಾಡ್ತೀವೋ ಏನು ಬಿಡ್ತೀವೋ ನಿಮಗೆ ಟೆನ್ಷನ್ ಕೊಡೋದಾಗ ನಾವು ಓದಿಸ್ತಾ ಇದ್ದೀವಿ ನಿಮ್ಮನ್ನು. ನೀವು ಚೆನ್ನಾಗಿ ಓದ್ರಿ, ಚೆನ್ನಾಗಿ ಮುಂದುವರಿಬೇಕು ಎಂಬುದೇ ನಮ್ಮ ಆಸೆ ಕಣಮ್ಮ.